ಬಾಗಲಕೋಟೆಯ ತೋಟಗಾರಿಕೆ ವಿಶ್ವವಿದ್ಯಾಲಯದಲ್ಲಿ ನಡೆಯುತ್ತಿರುವಂತಹ ತೋಟಗಾರಿಕೆಯ ಮೇಳದಲ್ಲಿ ಅತಿ ಚಿಕ್ಕ ಗಾತ್ರದ ಹಸುಗಳ ಪ್ರದರ್ಶನ ಎಲ್ಲರ ಗಮನ ಸೆಳೆಯುತ್ತಿದ್ದು ಆಕರ್ಷಣೆಯ ಕೇಂದ್ರವಾಯಿತು. ಪುಂಗನೂರು ತಳಿ ಹಸುಗಳನ್ನು ನೋಡಲು ಜನ ಮುಗಿಬಿದ್ದಿದ್ದರು. ಆಂಧ್ರ ಪ್ರದೇಶದ ಚಿಕ್ಕೂರು ತಳಿಯ ಚಿಕ್ಕ ಗಾತ್ರದ ಹಸುಗಳು ಎಲ್ಲರನ್ನೂ ಆಕರ್ಷಿಸಿದವು. ಪ್ರಪಂಚದಲ್ಲೇ ಮೊಟ್ಟ ಮೊದಲ ಬಾರಿಗೆ ಚಿಕ್ಕ ಚಿಕ್ಕ ಹಸುಗಳನ್ನು ಸೃಷ್ಟಿ ಮಾಡಿರುವ ಆಂಧ್ರ ಪ್ರದೇಶದ ನಾಡಿಪತಿ ಗೋಶಾಲೆಯು ಪುಂಗನೂರು ನಾಡಿಪತಿ ನ್ಯಾನೋ ಮೈಕ್ರೋ ಮಿನಿಯೇಚರ್ ಎಂಬ ಚಿಕ್ಕ ಗಾತ್ರದ ಹಸುಗಳನ್ನು ಈ ತೋಟಗಾರಿಕೆ ಮೇಳದಲ್ಲಿ ಪ್ರದರ್ಶನಕ್ಕೆ ತರಲಾಗಿದೆ. ಈ ತಳಿಗಳು 1 ರಿಂದ 5 ಲಕ್ಷ ರೂಪಾಯಿಗಳವರೆಗೆ ಮಾರಾಟವಾಗುತ್ತಿವೆ. ಪುಂಗನೂರು ತಳಿಯು 90 ಸೆಂಟಿಮೀಟರ್ ಎತ್ತರವಿದೆ. ಪುಂಗನೂರು ಹೋರಿ ಕೇವಲ 110 ಸೆಂಟಿಮೀಟರ್ವರೆಗೆ ಎತ್ತರವಿದೆ. ಇವುಗಳನ್ನು ಸಾಕಲು ದೊಡ್ಡ ಸ್ಥಳದ ಅವಶ್ಯಕತೆ ಇಲ್ಲ. ಚಿಕ್ಕ ಸ್ಥಳವಿದ್ದರೆ ಸಾಕು. ಮನೆಯಲ್ಲೇ ಒಂದು ಶ್ವಾನವನ್ನು ಸಾಕುವ ರೀತಿಯಲ್ಲಿ ಪುಂಗನೂರು ತಳಿ ಹಸುವನ್ನು ಸಾಕಬಹುದು. ಈ ಹಸುವಿನ ಹಾಲಿನಲ್ಲಿ ಕೊಬ್ಬಿನಾಂಶ 8ರಷ್ಟು ಇದೆ. ಹೀಗಾಗಿ ಇದನ್ನು ಕರ್ನಾಟಕದಲ್ಲಿ ಇತ್ತೀಚೆಗೆ ಖರೀದಿ ಮಾಡಿ ಸಾಕಲು ಜನ ಮುಂದಾಗುತ್ತಿದ್ದಾರೆ. ಜಾನುವಾರು ಪ್ರದರ್ಶನದಲ್ಲಿ ಕಿಲಾರಿ ಎತ್ತು, ಕಿಲಾರಿ ಆಕಳು, ಗಿರ್ ಆಕಳು, ಸಾಹೇವಾಲ್, ಮುರ್ರಾ ಎಮ್ಮೆಗಳು ಪ್ರದರ್ಶನದಲ್ಲಿ ಇದ್ದವು. ರೈತರು ಕೂಡ ಪ್ರತಿಯೊಂದು ತಳಿಗಳನ್ನು ಕುರಿತು ವಿಚಾರಿಸಿ ಹೈನುಗಾರಿಕೆಗೆ ಯಾವ ತಳಿಗಳು ಹೆಚ್ಚು ಉತ್ಪನ್ನ ಕೊಡಲಿವೆ ಎಂದು ಮಾಹಿತಿ ಪಡೆದುಕೊಳ್ಳುತ್ತಿದ್ದರು. ಹೈನುಗಾರಿಕೆ ಉತ್ತೇಜನ ನೀಡುವ ಉದ್ದೇಶದಿಂದ ಇಲಾಖೆಯವರು ಜಾನುವಾರುಗಳನ್ನು ಪ್ರದರ್ಶನಕ್ಕೆ ಕರೆತಂದಿದ್ದರು. ಆಡು, ಕುರಿ, ಟಗರಿನ ತಳಿಗಳು ಹೆಚ್ಚಾಗಿ ಕಂಡುಬಂದವು. ಪಶುಸಂಗೋಪನಾ ಇಲಾಖೆ ವತಿಯಿಂದ ಆಯೋಜನೆ ಮಾಡಿರುವಂಥ ಜಾನುವಾರು ಪ್ರದರ್ಶನದಲ್ಲಿ 3 ದಿನಗಳ ಕಾಲ ಆಕಳು, ಎತ್ತು, ಮೇಕೆ, ಕುರಿ ಹಾಗೂ ಶ್ವಾನಗಳ ಪ್ರದರ್ಶನ ಇರುತ್ತದೆ. ಇದರಲ್ಲಿ ಆಂಧ್ರ ಪ್ರದೇಶದ ಚಿಕ್ಕ ಹಸುಗಳು ಗಮನ ಸೆಳೆದಿವೆ ಎಂದು ಉಪನಿರ್ದೇಶಕರಾಗಿರುವಂಥ ಡಾಕ್ಟರ್ ಶಿವಾನಂದ್ ಕರ್ಡಿಗುಡ್ ತಿಳಿಸಿದ್ದಾರೆ. ಮೇಳದಲ್ಲಿ ನಾವು ನಿನ್ನೆಯಿಂದ ಪ್ರತಿದಿನ ಜಾನುವಾರುಗಳ ವಿವಿಧ ಜಾನುವಾರು ತಳಿಗಳ ಅಂದರೆ ನಮ್ಮ ಕಿಲಾರಿ ಎತ್ತು, ಕಿಲಾರಿ ಆಕಳು ಮತ್ತು ನಮ್ಮ ದೇಶಿ ತಳಿಯಾದಂಥ ಗಿರ್, ಸಾಯವಾಲ, ಅದೇ ರೀತಿ ನಮ್ಮ ಪುಂಗನೂರು ತಳಿ ವಿಶೇಷ ಆಕರ್ಷಣೀಯವಾಗಿ ಇಲ್ಲಿ ಪ್ರದರ್ಶನಗೊಳ್ತಾ ಇದೆ. ಅದೇ ರೀತಿ ಹಾಲಿಗೆ ಪ್ರಸಿದ್ಧಿ ಪಡೆದಿರುವಂಥ HF ಮತ್ತು ಜರ್ಸಿ ತಳಿಗಳು ಕೂಡ ಪ್ರದರ್ಶನದಲ್ಲಿ ಭಾಗವಹಿಸಿದೆ. ಅದೇ ರೀತಿ ಎಮ್ಮೆ ತಳಿಗಳಾದಂಥ ಮುರ್ರಾ, ಜಾಫರ್ಬಾದಿ ತಳಿಗಳು ಈ ಪ್ರದರ್ಶನದಲ್ಲಿ ಭಾಗವಹಿಸಿದೆ. ಕುರಿ ಮತ್ತು ಮೇಕೆಗಳ ಪ್ರದರ್ಶನ ಕೂಡ ಈ ಮೇಳದಲ್ಲಿ ಒಂದು ಆಕರ್ಷಣೆ ಅಂತ ಹೇಳ್ಬೋದು. ನಮ್ಮ ದೇಶೀಯ ತಳಿಯಾದಂಥ ಡೆಕ್ಕಣಿ, ಎಳಗ, ಕೆಂಗುರಿ, ರ್ಯಾಂಬುಲಿ ಮತ್ತು ಬೀಟಲ್ಲು ಈ ರೀತಿ ವಿವಿಧ ತಳಿಗಳು ನಮ್ಮಲ್ಲಿ ಎಳಗ, ಕೆಂಗುರಿ ಇದರಲ್ಲಿ ಭಾಗವಹಿಸಿದೆ. ಅದೇ ರೀತಿ ಮೇಕೆಗಳಲ್ಲಿ ಸಿರೋಹಿ, ಜಮ್ನಾಪರಿ, ಬೀಟಲ್, ಬಾರ್ಬರಿ, ಬೋಯರ್ ಇತರೆ ತಳಿಗಳು ಈ ಪ್ರದರ್ಶನದಲ್ಲಿ ಅತ್ಯಂತ ಮೆರುಗನ್ನು ಕೊಡ್ತಾ ಇದೆ. ಅದೇ ರೀತಿ ನಮ್ಮಲ್ಲಿ ಶ್ವಾನಗಳ ಪ್ರದರ್ಶನವನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಮಾಡ್ತಾ ಇದ್ದೀವಿ. ನಿನ್ನೆಯಿಂದ ನಮ್ಮಲ್ಲಿ ಕನಿಷ್ಠ 60 ರಿಂದ 80 ವಿವಿಧ ನಾಯಿ ತಳಿಗಳಾದಂಥ ಮುದೋಳು ತಳಿ, ಡಾಬರ್ಮನ್, ಪಮರೇನಿಯನ್, ಡ್ಯಾಶೌಂಡ್, ಸೈಬರಿನ್ ಹಸ್ಕಿ, ಲವೋಸು, ಜರ್ಮನ್ ಶೆಪರ್ಡ್ ಈ ರೀತಿ ವಿವಿಧ ತಳಿಗಳು ಕೂಡ ಈ ಪ್ರದರ್ಶನದಲ್ಲಿ ಜನರನ್ನು ಆಕರ್ಷಣೆ ಮಾಡ್ತಾ ಇದೆ. ಪಕ್ಕದ ಆಂಧ್ರ ಜಿಲ್ಲೆಯ ಚಿತ್ತೂರು ಮತ್ತು ಇದರಲ್ಲಿ ರಾಯಲಸೀಮಾ ಪ್ರದೇಶದಲ್ಲಿ ಬರುವಂಥ ಪುಂಗನೂರು ಅತಿ ಸಣ್ಣದಾದಂಥ ಚಿಕ್ಕದಾದ ತಳಿ ಇದು. ಅತ್ಯಂತ 110 ಸೆಂಟಿಮೀಟರ್ ಎತ್ತರ ಇರುವಂಥ ಇಂಥ ತಳಿಯನ್ನು ಈ ಪ್ರದೇಶದಲ್ಲಿ ಸುಮಾರು 18 ಈ ತಳಿಗಳ ಜಾನುವಾರುಗಳು ಇದರಲ್ಲಿ ಭಾಗವಹಿಸಿದ್ದಾವೆ. ಇದು ನೋಡಲಿಕ್ಕೆ ತುಂಬ ಉತ್ಕೃಷ್ಟವಾದಂಥದ್ದು ಮತ್ತು ಅಗದಿ ಬೆಳೆಸಲಿಕ್ಕೂ ಕೂಡ ಖರ್ಚು ಇರಲಾರ್ದಂಥ ಒಂದು ಇದು ತಳಿಯಾಗಿದೆ ಅಂತ ಹೇಳ್ಬೋದು. ಮನೆಯಲ್ಲಿ ಸಣ್ಣ ಪ್ರಾಣಿ ಅಂದರೆ ಲವ್ ಬರ್ಡ್ಸ್ ಮತ್ತು ನಾಯಿಗಳು, ಬೆಕ್ಕುಗಳನ್ನು ಸಾಕೋದಕ್ಕಿಂತ ಈ ಪುಂಗನೂರು ತಳಿಗೆ ಇತ್ತೀಚೆಗೆ ಜಾಸ್ತಿ ಡಿಮಾಂಡ್ ಬರ್ತಾ ಇದೆ. ಪುಂಗನೂರು ವಿಶೇಷವಾದಂಥ ಒಂದು ತಳಿ. ಇದರ ರೇಟು ಸುಮಾರು 1 ಲಕ್ಷದಿಂದ 2.5-3 ಲಕ್ಷವರೆಗೂ ಆಗುತ್ತೆ. ಯಾಕಂತಂದರೆ ಈ ಹಾಲಿನಲ್ಲಿ ಕೊಬ್ಬಿನ ಅಂಶ ಜಾಸ್ತಿ ಇರುತ್ತೆ. 8% ಫ್ಯಾಟ್ ಇರುತ್ತೆ, 9.6% SNF ಇದೆ. ಹೀಗಾಗಿ ಮತ್ತು ನಮ್ಮ ದೇಶೀಯ ತಳಿಗಳು ಹೆಚ್ಚಾಗಿ E2 ಮಿಲ್ಕ್ ಅಂತ ನಾವು ಏನು ಕರಿತೀವಿ,
ಬೀಟಾ ಕೇಸಿನ್ ಪ್ರೋಟೀನ್ ಇದರಲ್ಲಿ ಇರೋದ್ರಿಂದ ಜಾಸ್ತಿ ಜನರು ಇದಕ್ಕೆ E2 ಮಿಲ್ಕಿಗೆ ಈಗ ಹೆಚ್ಚಿನ ಬೇಡಿಕೆ ಇರೋದ್ರಿಂದ ಇಂಥ ತಳಿಗಳನ್ನು ಸಾಕೋದ್ರಿಂದ ನಾವು E2 ಮಿಲ್ಕ್ ಕೊಡಲಿಕ್ಕೆ ಸಾಧ್ಯ. ಆಂಧ್ರ ಪ್ರದೇಶದಲ್ಲಿ ಇಂಥ ತಳಿಗಳನ್ನು ಗೋಶಾಲೆಯಲ್ಲಿ ಬೆಳೆಸಲಾಗುತ್ತಿದೆ. ಆಂಧ್ರ ಪ್ರದೇಶ ಸೇರಿದಂತೆ ಕರ್ನಾಟಕ ರಾಜ್ಯದಲ್ಲಿಯೂ ಮಾರಾಟ ಮಾಡಲಾಗುತ್ತಿದೆ. ಒಂದು ಚಿಕ್ಕ ಗಾತ್ರದ ಪುಂಗನೂರು ತಳಿ ಹಸುಗೆ ಸುಮಾರು 5 ಲಕ್ಷ ರೂಪಾಯಿಗಳವರೆಗೆ ಮಾರಾಟವಾಗುತ್ತದೆ. ಇದನ್ನು ಸಹ ಜನ ಖರೀದಿ ಮಾಡುತ್ತಿದ್ದಾರೆ. ಇವುಗಳನ್ನು ಮನೆಯಲ್ಲಿ ಹೆಚ್ಚು ಸಾಗಾಣಿಕೆ ಮಾಡುವ ಮೂಲಕ ಆರೋಗ್ಯಕರವಾದ ಬೆಳವಣಿಗೆ ಸಹಾಯಕಾರಿಯಾಗಲಿದೆ. ಫಿಲ್ಮ್ ಸ್ಟಾರ್, ನಟರು ಹಾಗೂ ಶ್ರೀಮಂತರು ಇಂಥ ಹಸುಗಳನ್ನು ಸಾಗಾಣಿಕೆ ಮಾಡಲು ಕ್ರೇಜ್ ಬೆಳೆಸಿಕೊಳ್ಳುತ್ತಿದ್ದಾರೆ ಎಂದು ಆಂಧ್ರ ಪ್ರದೇಶದ ನಾಡಿಪತಿ ಗೋಶಾಲೆಯ ಸಂಚಾಲಕರಾಗಿರುವಂತಹ ಶ್ರೀನಿವಾಸ ನಮ್ಮ ಹೆಸರು ಶ್ರೀನಿವಾಸ ಮೂರ್ತಿ ಅಂತ, ನಾಡಿಪತಿ ಗೋಶಾಲೆ ಸ್ಟಾಫ್ ನಾನು. ಸೊ ಆ್ಯಕ್ಚುಲಿ ನಾಡಿಪತಿ ಗೋಶಾಲೆ ಬಂದ್ಬಿಟ್ಟು ಪಿ ಕೃಷ್ಣರಾಜ್ ಅವರು 18 years ರಿಸರ್ಚ್ ಮಾಡಿ ಡೆವಲಪ್ ಮಾಡಿರೋಂಥ ಬ್ರೀಡ್ ಇದು, ಮಿನೇಚರ್, ಮೈಕ್ರೋ ಮಿನೇಚರ್, ನ್ಯಾನೋ ಅಂತ. ಸೊ ಇವ್ರಿಗೆ ಏನಕ್ಕೆ ಮಾಡಿದ್ರು ಅಂತಂದರೆ, ಆ್ಯಕ್ಚುಲಿ ಇವರು ಡಾಕ್ಟರು, ಆ್ಯಕ್ಚುಲಿ ಹ್ಯೂಮನ್ ಡಾಕ್ಟರ್. ಇವರು ಮನುಷ್ಯರನ್ನ ಕುಳ್ಳುಕ್ಕಿರೋರನ್ನ ಸ್ವಲ್ಪ ಹೈಟ್ ಮಾಡೋದಕ್ಕೆ ನಾಡಿಪತಿ ವೈದ್ಯದಿಂದ ಹೈಟ್ ಮಾಡ್ತಾರೆ. ಸೊ ಅದೇ ರೀತಿಯಲ್ಲಿ ನಮ್ಮ ಸನಾತನ ಧರ್ಮದಲ್ಲಿ ಪ್ರತಿ ಹಸುಗಳು ಮನೇಲಿ ಇರಬೇಕು, ಮನೆ ಹೊರಗಡೆ ನಾಯಿಗಳಿರ್ಬೇಕನ್ನೋ ಉದ್ದೇಶದಿಂದ ಮುಂಚೆಯಿಂದ ನಡೀತಾ ಇತ್ತು. ಇವಾಗ ಏನಾಗಿದೆ, ರಿವರ್ಸ್ ಆಗಿದೆ. ಹಸುಗಳು ಮನೆ ಹೊರಗಡೆ ಇರ್ತಾ ಇದೆ, ಆ ನಾಯಿಗಳು ಎಲ್ಲ ಒಳಗಿರ್ತಾ ಇದೆ. ಸೊ ಆದ ಕಾರಣ ನಮ್ಮ ಸನಾತನ ಧರ್ಮದ ಹಸುಗಳಿಗೆ ಒಂದು ಪ್ರಾಮುಖ್ಯತೆ ಇದೆ. ಇದರಲ್ಲಿ ಹಾಲು ಆಗ್ಬೋದು, ಯೂರಿನ್ ಆಗ್ಬೋದು, ಸ್ಟೂಲ್ ಆಗ್ಬೋದು, ಪ್ರತಿಯೊಂದು ಮೆಡಿಕಲ್ ಪ್ರಾಪರ್ಟಿ ಇದೆ. ಸೊ ಇದನ್ನ ನಾವು ಯೂಸ್ ಮಾಡ್ಕೋತೀವಿ, ಅದಕ್ಕೆ ನಾವೆಲ್ಲ ಹಿಲ್ನೆಸ್ ಆಗ್ತಾ ಇದೀವಿ, ರೋಗ ಗುರಿ ಆಗ್ತಾ ಇದೀವಿ. ಸೊ ಇವ್ರು ಏನ್ ಮಾಡಿದ್ದಾರೆ, ಸೊ ಇದು ರಿವರ್ಸ್ ಮಾಡ್ಬಿಟ್ಟು ಹಸುಗಳ ಮನೆ ಒಳಗೆ ತರಬೇಕನ್ನೋ ಉದ್ದೇಶಕ್ಕೋಸ್ಕರ ಪುಗೂರು ಹಸುಗಳು 5 feet ಎಬೋ ಇರೋದನ್ನ ಎವ್ರಿ ಇಯರ್ ಅವ್ರು ನಾಡಿಪತಿ ವೈದ್ಯ ಮಾಡಿಕೊಂಡು ಸ್ವಲ್ಪ ಕಡಿಮೆ ಮಾಡಿಕೊಂಡು ಅದನ್ನ ನ್ಯಾಚುರಲ್ ಬ್ರೀಡಿಂದ ನ್ಯಾಚುರಲ್ ಮ್ಯೂಟೇಷನ್ ಮಾಡಿಕೊಂಡು ಸೊ ಅದನ್ನ ಅಡಿ ಕಮ್ಮಿ ಮಾಡಿಕೊಂಡು ಅಪ್ ಟು 1 feet ಗಂಟ ಮಾಡಿದ್ದಾರೆ. ಸೊ ಏನಾಗಿದೆ, ಅದಕ್ಕೆ ಮಿನೇಚರ್, ಮೈಕ್ರೋ ಮಿನೇಚರ್, ನಾಡಿಪತಿ ನ್ಯಾನೋ ಅಂದ್ಬಿಟ್ಟು ಹೆಸರಿಟ್ಟಿದ್ದಾರೆ. ಇವಾಗ ಇದರಲ್ಲಿ ಫೇಮಸ್ ಆಗಿರೋದ್ರಿಂದ ಮುಖ್ಯ VIP-ಗಳು, ಗಣ್ಯಗಳೆಲ್ಲ ತಗೊಂಡ್ರು. ಸೊ ಈಗ ಎಲ್ಲ ಇದಾಗಿರೋದ್ರಿಂದ ಕ್ರಾಸ್ ಬೀಟ್ ಮಾಡ್ಬಿಟ್ಟು ಹೊರಗಡೆ ಡೂಪ್ಲಿಕೇಟ್ ಅಲ್ಲಿ ಮಾಡ್ತಾ ಇದ್ದಾರೆ. ಅಂದ್ರೆ ಇವಾಗ ಕ್ರಾಸ್ ಬೀಟ್ ಮಾಡೋದು, ಸೆಮೆನ್ ತಗೊಂಡು ಮಾಡೋದು, ಇವೆಲ್ಲ ಏನಾಗಿದೆ, ಡೂಪ್ಲಿಕೇಟ್ ಆಗ್ತದೆ, ಒರಿಜಿನಲ್ ಬೀಟ್ ಬರ್ತಾ ಇಲ್ಲ. ಸೊ ಇದರಲ್ಲಿ ಫ್ಯಾಟ್ ಲೆವೆಲ್ 7.8 ಲೆವೆಲ್ ಫ್ಯಾಟ್ ಲೆವೆಲ್ ಇರುತ್ತೆ. ಸೊ pH ಲೆವೆಲ್ ಬ್ಯಾಲೆನ್ಸ್ ಆಗುತ್ತೆ. ಇದು ಯೂರಿನ್ ಆಗ್ಬೋದು, ಸ್ಟೂಲ್ ಆಗ್ಬೋದು, ಟೋಟಲಿ ಹೆಲ್ತ್ಗೆ ಒಳ್ಳೆಯದು. ಇದನ್ನ ಮಾಡಿದ ಡಾಕ್ಟರ್ ಪಿ ಕೃಷ್ಣರಾಜ್ ಅವರು 18 years ರಿಸರ್ಚ್ ಮಾಡೋದಕ್ಕೆ ಈ ತಳಿ ಬಂದಿದೆ. ಇದು ತುಂಬಾ ಆರೋಗ್ಯಕ್ಕೆ ಉತ್ತಮವಾಗಿರೋದು. ಮನೆ ಒಳಗಡೆ ಸಾಕ್ಬೋದು, ಹೊರಗಡೆನೂ ಸಾಕಬಹುದು. ಉತ್ತಮವಾಗಿ ಇದು ನಮಗೆ ಭಾರತ ದೇಶಕ್ಕೆ ಹೆಮ್ಮೆ ಪಡುವ ರೀತಿಯಲ್ಲಿ ಇವರು ಕೆಲಸ ಮಾಡಿದ್ದಾರೆ. ಅದಕ್ಕೆ ನಾಡಿಪತಿ ಕೃಷ್ಣರಾಜ್ ಅವರಿಗೆ ತುಂಬಾ ಧನ್ಯವಾದಗಳು. ಸರ್ ಇದು ಹಾಲು ಪೂರ್ತಿ ಮೆಡಿಕೇಟೆಡ್. ಸೊ ಮೆಡಿಕಲ್ ಪರವಾಗಿ ಯೂಸ್ ಆಗುತ್ತೆ, ಹೆಲ್ತ್ಗೆ ಯೂಸ್ ಆಗುತ್ತೆ. ಸೊ ಇದೇನಾಗಿದೆ, ನಾವು ಒಳ್ಳೇದನ್ನ ಮಾರ್ತಾ ಇದ್ದೀವಿ, ಸೊ ಕೆಟ್ಟದ್ದನ್ನ ತಗೋತಾ ಇದೀವಿ. ಸೊ ನಮ್ಮ ಆರೋಗ್ಯಕ್ಕೆ ಬೇಕಂದ್ರೆ ನಮ್ಗೆ ಏನು ಆರೋಗ್ಯಕ್ಕೆ ಬೇಕಾದ್ರೆ ಉಳಿಸ್ಕೋಬೇಕು. ಇವಾಗ ಏನಾಗಿದೆ, ಎಲ್ಲ ಮಾಡ್ರನ್ ಮಾಡೋ ಟೋಟಲ್ ಜೀವನ ಹಾಳು ಮಾಡ್ಕೋತಾ ಇದೀವಿ. ಸೊ ನಮ್ಮನ್ನ ಹಳೆ ಪದ್ಧತಿ ರೀತಿಯಲ್ಲಿ ನಾವು ಹೋದ್ರೆ ನಮ್ಮ ಹೆಲ್ತ್ ಚೆನ್ನಾಗಿರುತ್ತೆ. ನಾವು ಯಾವುದು ವಿಚ್ ಇಸ್ ರೈಟ್, ವಿಚ್ ಇಸ್ ರಾಂಗ್ ಅಂತ ನಾವು ಡಿಸಿಷನ್ ತಗೊಂಡು ನಾವು ಮುಂದಕ್ಕೆ ನಡಿಬೇಕು. ಇವಾಗ ನಡೀತಾ ಇಲ್ಲ, ನಮಗ್ ನಾವೇ ಮೋಸ ಮಾಡ್ಕೋತಾ ಇದೀವಿ. ಸೊ ಆಗ್ತಾ ಇದೆ. ಇದು ಮೇಂಟೆನೆನ್ಸ್ ಎಲ್ಲ ತುಂಬಾ ಈಸಿ ಇರುತ್ತೆ. ಇದು ಮಿನಿಮಮ್ 2 feet, ಮ್ಯಾಕ್ಸಿಮಮ್ 2.5 feet ಹೈಟ್ ಬರುತ್ತೆ. ಇದು ಮನೆ ಒಳಗಡೆ ಅನುಕೂಲವಾಗಿ ಸಾಕ್ಬೋದು. ಒಟ್ಟಾರೆಯಾಗಿ ಈ ಬಾರಿ ತೋಟಗಾರಿಕೆ ಮೇಳದಲ್ಲಿ ಜಾನುವಾರುಗಳ ಪ್ರದರ್ಶನ ಆಕರ್ಷಣೆಯ ಕೇಂದ್ರವಾಗಿತ್ತು. ಹೀಗಾಗಿ ಮಹಿಳೆಯರು, ಮಕ್ಕಳು ಹಾಗೂ ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳು ಉತ್ಸಾಹಕರಾಗಿ ವಿವಿಧ ಬಗೆಯ ಹಸು, ಪಕ್ಷಿ, ಪ್ರಾಣಿಗಳ ಜೊತೆಗೆ ಶ್ವಾನವನ್ನು ನೋಡಿ ಸಂತಸ ವ್ಯಕ್ತಪಡಿಸಿದರು. ಇದಲ್ಲದೆ ಫಲಪುಷ್ಪ ಪ್ರದರ್ಶನ ಹಾಗೂ ತೋಟಗಾರಿಕೆಯಲ್ಲಿ ವಿವಿಧ ಬೆಳೆಗಳ ಮತ್ತು ಪ್ರಾತ್ಯಕ್ಷತೆಯ ಬಗ್ಗೆ ನೋಡಿ ಎಲ್ಲರೂ ಆನಂದಪಟ್ಟರು. TV10 ನ್ಯೂಸ್, ಬಾಗಲಕೋಟೆ.